पूर्ण श्रेष्ठ परस्वामी व्याप्त कर्ता उपकारक रक्षत्येव तदीयं मां कर्मार्चो गुरुदेवगः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। ಪರಮಾತ್ಮ ಬ್ರಹ್ಮಾದೇವತೆಗಳನ್ನ ಸೃಷ್ಟಿ ಮಾಡ್ತಾನೆ. ಸೃಜತಿ ಈಡ್ಯತಮಃ ಅವತಿ ಹಂತಿ ನಿಜಂ ಪದಮಾಪಯತಿ ಪ್ರಣತಾನ್ ಸುಧಿಯ. ಆ ಸೃಷ್ಟಿಯ ವಿಚಾರವನ್ನು ನಾವು ಸ್ವಲ್ಪ ತಿಳ್ಕೊಂಡಿದ್ದೇವೆ. ಅದರಂತೆ ಪರಮಾತ್ಮ ಎಲ್ಲ ದೇವತೆಗಳನ್ನ ರಕ್ಷಣೆ ಮಾಡ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅಂದ್ರೆ ಮನುಷ್ಯರು, ಪಶು ಪಕ್ಷಿ ಪ್ರಾಣಿ ಗಿಡಗಳು ಮರಗಳು ಎಲ್ಲವನ್ನು ರಕ್ಷಣೆ ಮಾಡ್ತಾನೆ. ಇದೆಲ್ಲ ನಮಗೆ ಸ್ವಲ್ಪ ಕಣ್ಣಿಗೆ ಕಾಣಿಸ್ತದೆ, ಎಲ್ಲ ಅರ್ಥ ಆಗೋದಿಲ್ಲ. ಕೆಲವೊಂದು ಅರ್ಥ ಆಗದೇ ಇದ್ದದ್ದೇ ಜಾಸ್ತಿ ಇದೆ. ಸ್ವಲ್ಪ ಏನ್ ಕಾಣಿಸ್ತೋ ಇದು ಚೆನ್ನಾಗಿದೆ, ದೇವ್ರು ಮಾಡಿದ್ವು ಅಂತ ಇಷ್ಟು ಅನ್ಕೋತೀವಿ. ಆದ್ರೆ ದೇವತೆಗಳು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅಂತಹ ದೇವತೆಗಳನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತನ್ನೋದು ದೊಡ್ಡದೇ. ಆದರೆ ನಮಗೂ ನಿಯಾಮಕರಾದ, ನಮಗೂ ವರಗಳನ್ನು ಕೊಡುವ ಯಾವ ದೇವತೆಗಳು ಅಂತ ಪ್ರಸಿದ್ಧರಾಗಿದ್ದಾರೋ ಅವರಿಗೆ ರಕ್ಷಕ. ಅಂದರೆ ಅವರಿಗೆ ದೇಹವನ್ನು ಕೊಟ್ಟು, ಆಹಾರವನ್ನು ಕೊಟ್ಟು, ಸಾಧನಗಳನ್ನು ಕೊಟ್ಟು, ಮನುಷ್ಯರನ್ನ, ಜಗತ್ತನ್ನ ಕೊಟ್ಟು ಭಗವಂತ ರಕ್ಷಣೆ ಮಾಡಿದ್ದಾನೆ. ನಾವೆಲ್ಲ ಕೇಳ್ತೇವೆ, ಪ್ರಸಿದ್ಧವಾದನ್ನು ಹೇಳ್ತೇನೆ. ದೇವತೆಗಳಿಗೆ ಆಹಾರ ಯಾವುದು? ನಾವು ಸ್ವಾಹ, ಅಗ್ನಯೇ ಸ್ವಾಹ, ವರ್ಣಾಯ ಸ್ವಾಹ ಇತ್ಯಾದಿಯಾಗಿ ಬ್ರಹ್ಮಣೇ ಸ್ವಾಹ ಎಂಬುದಾಗಿ ನಾವೇನು ಸ್ವಾಹ ಎಂಬುದಾಗಿ ಹೇಳಿ ಅವರಿಗೆ ನಾವು ಸಮರ್ಪಣೆ ಮಾಡ್ತೇವೆ, ಅದು ಆ ದೇವತೆಗಳಿಗೆ ಮುಟ್ತದೆ, ಅಂದ್ರೆ ಶಕ್ತಿ ಬರ್ತದೆ. ಸ್ವಧಾ ಅಂತನ್ನುವುದು ಪಿತೃಗಳಿಗೆ. ಹೀಗೆ ಪರಮಾತ್ಮ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಅವರವರಿಗೆ ಬೇಕಾಗಿರತಕ್ಕಂತಹ ಯೋಗ್ಯವಾದ ಆಹಾರವನ್ನ ಕೊಟ್ಟು ಭಗವಂತ ರಕ್ಷಣೆ ಮಾಡ್ತಾನೆ. ನಮಗೆ ಒಂದು ಅನಿಸ್ಬಹುದು, ಏನು ಅಂತಂದ್ರೆ ನಮಗೆ ಹಸಿವೆ ಆಗತ್ತೆ, ನೀರಡಿಕೆ ಆಗ್ತದೆ, ಶ್ರಮವಾಗತ್ತೆ, ಅದಕ್ಕಾಗಿ ನಾವು ನಾನಾ ಪಾತ್ರ ಅಪೇಕ್ಷೆ ಮಾಡ್ತೇವಿ. ದೇವತೆಗಳು ಅವರು ಅಮರರು, ಹಸಿವಿನೇ ಆಗೋದಿಲ್ಲ, ಅಂಥವರಿಗೂ ಭಗವಂತನಿಂದ ರಕ್ಷಣೆ ಬೇಕೇ ಅಂತ ಸಹಜವಾಗಿ ಅನಿಸುವುದು. ಅದಕ್ಕಾಗಿಯೇನೆ ಶ್ರೀಮದಾಚಾರ್ಯ ಹೇಳಿದ್ದು, ವೇದಗಳಲ್ಲಿ ಮಹಾಭಾರತದಲ್ಲಿ ಹೇಳಿದ್ದನ್ನೇ ಶ್ರೀಮದಾಚಾರ್ಯರು ಇಲ್ಲಿ ಹೇಳಿದ್ದಾರಷ್ಟೆ. ನಾವು ಅನೇಕ ಬಾರಿ ನೋಡ್ತೇವೆ ಪರಮಾತ್ಮ ದೇವತೆಗಳನ್ನ ರಕ್ಷಣೆ ಮಾಡುವುದು ಅಂತಂದ್ರೆ, ಪುರಾಣಗಳಲ್ಲಿ ನಾವು ಕೇಳ್ತೇವೆ ಯಾವ ರೀತಿಯಾಗಿ ದೇವತೆಗಳನ್ನು ಭಗವಂತ ರಕ್ಷಣೆ ಮಾಡಿದ ಅಂತ. ಈಗ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಮೊದಲಾಗಿರ್ತಕ್ಕಂತಹ ದೈತ್ಯರು ಈ ಭೂಮಿಯಲ್ಲಿ ಹುಟ್ಟಿ ಬಂದಾಗ, ಅವರಿಂದ ದೇವತೆಗಳಿಗೆ ತೊಂದರೆಯಾದಾಗ ರಕ್ಷಣೆ ಮಾಡುವುದು ಇದು ಡೈರೆಕ್ಟ್ ಆಗಿ, ಅಂದ್ರೆ ಪ್ರತ್ಯಕ್ಷವಾಗಿ ಆ ದೈತ್ಯರಿಂದ ತೊಂದರೆ ಆಗ್ತದೆ, ಭಗವಂತ ಅವತಾರ ಮಾಡ್ತಾನೆ, ದೇವತೆಗಳನ್ನ ರಕ್ಷಣೆ ಮಾಡ್ತಾನೆ. ಕೂರ್ಮನಾಗಿ ಬಂದ, ಹಾಗೂ ಮೋಹಿನಿಯಾಗಿ ಬಂದ, ಅಮೃತವನ್ನು ಕೊಟ್ಟ. ಹೀಗೆ ಒಂದೇ ಎರಡೇ ಅನೇಕ ರೂಪಗಳಿಂದ ಅನೇಕ ಪ್ರಸಂಗಗಳಲ್ಲಿ ಭಗವಂತ ತಾನು ದೇವತೆಗಳನ್ನ
ಎಲ್ಲ ಮನುಷ್ಯರಿಗೂ ಸಾಧಾರಣರಾದ ವ್ಯಕ್ತಿಗಳಿಗೂ ತಿಳಿಯುವಂತೆ ರಕ್ಷಣೆ ಮಾಡಿದ್ದಾನೆ. ನಾನು ಹೇಳ್ತಾ ಇರೋದು ಇದು ಮಾತ್ರ ರಕ್ಷಣೆ ಅಂತಲ್ಲ, ನಮಗೆಲ್ಲರಿಗೂ ಗೊತ್ತಾಗಬೇಕಲ್ಲ. ಪರಮಾತ್ಮ ದೇವತನ ರಕ್ಷಣೆ ಮಾಡ್ತಾನೆ, ಏನ್ ರಕ್ಷಣೆ ಮಾಡ್ತಾನೆ ಅಂತ ನಮಗೆ ಸಹಜವಾಗಿ ಗೊತ್ತಾಗೋದಿಲ್ಲ. ಹೀಗಾಗಿ ಆಯಾ ಒಂದು ಪ್ರಸಂಗಗಳನ್ನು, ಈಗ ರಾವಣ, ಕುಂಭಕರ್ಣ ಮೊದಲಾಗಿರ್ತಕ್ಕಂತಹ ದೈತ್ಯರು ಬಂದಾಗ ಆ ದೈತ್ಯರನ್ನ ನಾಶ ಮಾಡಿ ಅವರಿಂದ ಆಗುವಂತಹ ದೇವತೆಗಳಿಗೆ ಏನು ಪೀಡೆ ಇತ್ತೋ ಆ ಪೀಡೆಯನ್ನು ಭಗವಂತ ಪರಿಹಾರ ಮಾಡಿದ, ರಕ್ಷಣೆಯನ್ನು ಮಾಡಿದ. ದೇವತೆಗಳು ತಾವು ಅವತಾರ ಮಾಡಿದಾಗ, ಈಗ ನಾವು ರಾಮಾಯಣದಲ್ಲಿ ಕೇಳ್ತೇವೆ, ಮಹಾಭಾರತದಲ್ಲಿ ಕೇಳ್ತೇವೆ, ಪರಮಾತ್ಮ ಯಾವಾಗಲೂ ದೇವತೆಗಳನ್ನ ರಕ್ಷಣೆ ಮಾಡ್ತಾನೆ. ವಾಯುದೇವರು ಎಲ್ಲಿದ್ದಾರೆ ನೋಡ್ಕೊಂಡು ಆ ಪಕ್ಷದಲ್ಲಿ ಇರ್ತಕ್ಕಂತಹ ಎಲ್ಲ ದೇವತೆಗಳು ರಕ್ಷಣೆ ಮಾಡ್ತಾನೆ, ದೈತ್ಯರಿಗೆ ಸೋಲು ಕೊಟ್ಟಿದ್ದಾನೆ. ಹಾಗಾದ್ರೆ ಎಷ್ಟು ಪ್ರಸಂಗಗಳಲ್ಲಿ ಇದೆಲ್ಲ ನಾನು ಹೇಳ್ತಾ ಇರೋದು ಸ್ಥೂಲವಾಗಿ, ಅತ್ಯಂತ ಸ್ಥೂಲ ಅಂದ್ರೆ ನಮ್ಮ ಮನುಷ್ಯ ಬುದ್ಧಿಗೆ ಗೋಚರವಾಗಬಹುದು, ತಿಳಿಯಬಹುದು. ಇದನ್ನ ಬಿಟ್ಟು ನಾನಾ ರೀತಿಯಿಂದ ಭಗವಂತ ದೇವತೆ ರಕ್ಷಣೆ ಮಾಡ್ತಾ ಇದ್ದ, ಅದು ಬಿಟ್ಟು ಬಿಡ್ರಿ, ಅದು ತುಂಬಾ ದೊಡ್ಡ ವಿಷಯ, ನಮಗೆ ಬಹಳ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಹಜವಾಗಿ ನೋಡಿದಾಗ ಆಯಾ ಕಾಲಕ್ಕೆ ಅಥವಾ ಆಯಾ ದೈತ್ಯರಿಂದ ಬಂದಿರುವ ಯಾವ ಕಷ್ಟಗಳಿದೆಯೋ, ಯಾಕೆ ಅಂದ್ರೆ ಇಂದ್ರಾದಿ ದೇವತೆಗಳಿಗೆ ಬ್ರಹ್ಮದೇವರ ಅಥವಾ ರುದ್ರದೇವರ ವರವನ್ನ ಮೀರುವಂತಹ ಸಾಮರ್ಥ್ಯ ಇಲ್ಲ. ಹೀಗಾಗಿ ಈ ದೈತ್ಯರು ಆ ಬ್ರಹ್ಮದೇವರ ಅಥವಾ ರುದ್ರದೇವರ ವರವನ್ನು ಪಡೆದು ದೇವತೆಗಳ ಮೇಲೆ ಆಕ್ರಮಣ ಮಾಡಿದರೆ ಆಗ ದೇವತೆಗಳು ಅವರನ್ನ ಸೋಲಿಸಲು ಸಾಧ್ಯವಿಲ್ಲ. ಯಾಕೆ? ತಮಗಿಂತಲೂ ದೊಡ್ಡವರಾಗಿರ್ತಕ್ಕಂತಹ ರುದ್ರದೇವರು ಹಾಗೂ ಬ್ರಹ್ಮದೇವರು ವರ ಕೊಟ್ಟಾಗ ಅದನ್ನು ಮೀರಿ ಅವರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನ ಹೊಡಿಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಪ್ರಸಂಗದಲ್ಲಿ ಯಾರು ರಕ್ಷಣೆ ಮಾಡಬೇಕು? ಭಗವಂತನೇ ಬರಬೇಕು. ಬ್ರಹ್ಮದೇವರ ಮಾತನ್ನ, ರುದ್ರದೇವರ ಮಾತನ್ನ, ವರವನ್ನ ಮೀರಿ ಆ ದೈತ್ಯರನ್ನ ಸಂಹಾರ ಮಾಡುವಂತಹ ಶಕ್ತಿ ಇರೋದು ವಿಷ್ಣುವಿಗೆ. ಹೀಗಾಗಿ ನಾರಾಯಣ ತಾನು ನಾನಾ ಅವತಾರಗಳಿಂದ ಬಂದು ಆ ದೈತ್ಯರ ಸಂಹಾರ ಮಾಡಿ ದೇವತೆಗಳ ರಕ್ಷಣೆಯನ್ನು ಮಾಡಿದ. ಎಷ್ಟು ದೃಷ್ಟಾಂತ ಬೇಕು! ಇಡೀ ಮಹಾಭಾರತದಲ್ಲಿ ಬೇಕಾದಷ್ಟು ವಿಷಯಗಳು, ರಾಮಾಯಣದಲ್ಲಿ ಬೇಕಾದ ಪ್ರಸಂಗಗಳು. ದೇವತೆಗಳಿಗೆ ಯಾವುದೇ ತರಹದ ಅನರ್ಥವಾಗಬಾರದು, ಅಥವಾ ದೇವತೆಗಳು ಮನುಷ್ಯರಾಗಿ ಹುಟ್ಟಿದಾಗ, ಈಗ ಅರ್ಜುನ ಇದ್ದಾನೆ, ಎಷ್ಟು ಬಾರಿ ಭಗವಂತ ಅರ್ಜುನ ರಕ್ಷಣೆ ಮಾಡ್ತಾನೆ. ಇಂದ್ರದೇವರು, ಸ್ವಯಂ ಇಂದ್ರದೇವರು ತಾವು ವಿಸ್ಮೃತ ರಥಾಂಗ ಧರಾವತಾರ ಅಂತ ಹೇಳಿ, ಕೃಷ್ಣ ಪರಮಾತ್ಮ ತಾನು ಚಿಕ್ಕ ಹುಡುಗವನಾಗಿದ್ದ, 7 ವರ್ಷದವನಾಗಿದ್ದ, ಆಗ ಇಂದ್ರದೇವರ ಪೂಜೆ ಬೇಡ ಅಂತ ಹೇಳಿದ್ದಕ್ಕೆ ಇಂದ್ರದೇವರು ಸಿಟ್ಟಿಗೆ ಬಂದು ತಾವು ಧಾರಾಕಾರವಾಗಿರ್ತಕ್ಕಂತಹ ಮಳೆಯನ್ನು ಸುರಿಸ್ತಾರೆ. ಆಮೇಲೆ ಮತ್ತೆ ಪುನಃ ಬಂದು ಹೇಳ್ತಾರೆ, ಇಂದ್ರದೇವರಿಗೆ ಬಂದಿರತಕ್ಕಂತಹ ಯಾವ ಒಂದು ಅಹಂಕಾರ ಇತ್ತೋ ಅಥವಾ ಅಜ್ಞಾನ ಇತ್ತೋ ಅದನ್ನ ಭಗವಂತ ಪರಿಹಾರ ಮಾಡಿದೆ, ಅವರನ್ನು ರಕ್ಷಣೆ ಮಾಡಿದೆ. ನಮಗನಿಸ್ತಿದೆ ಏನಂತ ರಕ್ಷಣೆ ಮಾಡೋದು? ದೊಡ್ಡ ರಕ್ಷಣೆ ನಿಜವಾಗಿಯೂ ಅದೇ. ಮನುಷ್ಯನಿಗೆ ಅಜ್ಞಾನ, ಅಹಂಕಾರ ಇವುಗಳಿಂದ ಎಷ್ಟು ಅನರ್ಥವಾಗತ್ತೋ ಅಷ್ಟಿನ್ಯಾವುದರಿಂದ ಆಗಂಗಿಲ್ಲ. ಹೀಗಾಗಿ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತಾಗಿದ್ದರೆ ಮೊದಲಿಗೆ ಅದನ್ನು ಸರಿಯಾಗಿ ಮಾಡಬೇಕು. ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಮಾತು, ಯಂತು ರಕ್ಷಿತ ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ
ಎಂತೂ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತನ್ಮಂತ. ದೇವತೆಗಳು ಪರಮಾತ್ಮನ ಬಿಟ್ಟರೆ ದೇವತೆಗಳ ಬಗ್ಗೆ ಹೇಳ್ತಾರೆ. ದೇವತೆಗಳು ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಇದ್ದರೆ ಅವರು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಬಂದು ಆಕಳುಗಳನ್ನ ಕಾಯ್ದ ಹಾಗೆ ನಮ್ಮನ್ನ ರಕ್ಷಣೆ ಮಾಡುವುದಿಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ? ನಮಗೆ ಒಳ್ಳೆಯ ಬುದ್ಧಿಯನ್ನ ಪ್ರಚೋದನೆ ಮಾಡ್ತಾರೆ. ನಾವು ಇಷ್ಟು ದಿನ ಗಾಯತ್ರಿ ಜಪ ಮಾಡಿದ್ದಿಲ್ಲ, ಇವತ್ತೇನೋ ಮನಸ್ಸಿಗೆ ಬಂತು ಗಾಯತ್ರಿ ಜಪ ಮಾಡಬೇಕು ಅಂತ ಅನಿಸ್ತು, ಗಾಯತ್ರಿ ಜಪ ಮಾಡಿದೆ, ಆಗ ನನಗೇನಾಯ್ತು ಅಂದ್ರೆ ಏನೋ ಒಂದು ಲಾಭವಾಗತ್ತೆ. ಆಗ ನಾನು ಒಂದ್ ತಿಂಗಳು ಯಾಕೆ ಮಾಡಿಲ್ಲ, ಇವತ್ತೇ ಯಾಕೆ ಮಾಡಿದೆ? ಅದು ಭಗವಂತನ ಪ್ರೇರಣೆ, ದೇವತೆಯ ಪ್ರೇರಣೆ. ಎಂತೂ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ. ಬಹಳ ವಿಚಿತ್ರ. ನಮ್ಮ ಮನಿ ಬದಿಯಲ್ಲೇನೆ ವರ ಕನ್ಯಾ ಬಾಜುಕೆ ಇರ್ತಾರೆ. 10 ವರ್ಷ 2 ವರ್ಷ 10 ವರ್ಷ ಎಲ್ಲಾ ಕಡೆ ಹುಡುಕ್ತಾರೆ, ಕೊನೆಗೆ ಅಲ್ಲೇ ಇರ್ತಾರೆ, ಹುಡ್ಕೊಂಡು ಮದುವೆ ಆಗ್ಬಿಡ್ತಾರೆ. ಹಾಗೆ ಇಷ್ಟು ವರ್ಷ ಇಲ್ಲೇ ಇದ್ರಲ್ಲ, ಯಾಕೆ ನೋಡಿಲ್ಲ ಅಂದ್ರೆ ದೇವ ಸಂಕಲ್ಪ. ಯಾವತ್ತು ಭಗವಂತ ಈ ರೀತಿಯ ಪ್ರೇರಣೆ ಮಾಡ್ದ, ಇಲ್ಲಿ ಹೋಗು ನೋಡು ಅಂತ ನೋಡ್ದ ಮುಗೀತು, ಕೆಲಸನೇ ಆಗೋಗ್ಬಿಡ್ತು. ಯಾವತ್ತು ಭಗವಂತ ಸಂಕಲ್ಪ ಮಾಡಿದ, ದೇವತರು ಸಂಕಲ್ಪ ಮಾಡ್ತಾರೆ, ನಮ್ಮ ಬುದ್ಧಿಗೆ ಪ್ರೇರಣೆ ಮಾಡ್ತಾರೆ, ಅವರು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾರೆ, ಆಗ ನಮಗೇನು ತೊಂದರೆ ಇಲ್ಲ. ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ವಿಚಾರ ಮಾಡ್ತೀವಿ. ಹೀಗಾಗಿ ನಮ್ಮ ಕೆಲಸ ಸರಿಯಾಗಿ ನಡೆಯೋದಿಲ್ಲ. ಅದಕ್ಕಾಗಿ ಭಗವಂತನಲ್ಲಿ ಪ್ರೇರಣೆ ಮಾಡಬೇಕು. ಪರಮಾತ್ಮ ಧಿಯೋ ಯೋನ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನ ಸರಿಯಾದ ಮಾರ್ಗದಲ್ಲಿ ಪ್ರಚೋದನೆ ಮಾಡು. ನನ್ನ ಬುದ್ಧಿ ಅಲ್ಲ, ನಮ್ಮೆಲ್ಲರ ಬುದ್ಧಿ, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಜನರ ಬುದ್ಧಿ. ಅವರೆಲ್ಲ ತ್ರಾಸ ಕೊಟ್ರೆ ನಾವೇನ್ ಬದುಕೋದು? ಎಲ್ಲರೂ ಪ್ರತಿನಿತ್ಯ ಜಗಳತಾ ಇದ್ದಾರೆ, ಪ್ರತಿನಿತ್ಯ ಬೈತಾ ಇದ್ದಾರೆ, ಪ್ರತಿನಿತ್ಯ ಏನೇನೋ ಅನರ್ಥಗಳನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಸುತ್ತಮುತ್ತ ಇರೋ 10 ಜನ ಇದ್ದಾರೆ, ಆ 10 ಮನೆನೋ 20 ಮನೆನೋ ಎಲ್ಲಾರು 20 ತಾಸು ಏನೇನೋ ಮಾಡ್ತಾ ಇದ್ದಾರೆ. ನಮ್ಗೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ. ಹಾಗಾದ್ರೆ ಆ ರೀತಿಯಾಗಿ ಆಗದೇ ಇದ್ದಂತೆ ರಕ್ಷಣೆ ಮಾಡಿದವರು ದೇವತೆಗಳು. ಹೀಗೆ ಬುದ್ಧಿಯಿಂದ ರಕ್ಷಣೆ ಮಾಡೋದು ಬಹಳ ದೊಡ್ಡದು. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಪರಮಾತ್ಮ ದೇವತೆಗಳನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ದಾನೆ ಅಂತಂದ್ರೆ, ಮೊಟ್ಟ ಮೊದಲಿಗೆ ಆ ಎಲ್ಲಾ ದೇವತೆಗಳನ್ನ ಬುದ್ಧಿಯಿಂದ ರಕ್ಷಣೆ ಮಾಡಿದ್ದಾನೆ. ಬ್ರಹ್ಮದೇವರು ಹೇಳ್ತಾರೆ, ನಮೇ ಹೃಷಿಕಾಣಿ ಪತಂತ್ಯ ಸತ್ಪಥೆ. ನಾನೆಂದೂ ನನ್ನ ಮನಸ್ಸಿನಿಂದ, ನನ್ನ ಇಂದ್ರಿಯಗಳಿಂದ ಶಾಸ್ತ್ರ ವಿರುದ್ಧವಾದ ವಿಷಯಗಳನ್ನು ಚಿಂತನೆ ಮಾಡಲೇ ಇಲ್ಲ, ಹೋಗೋದೇ ಇಲ್ಲ. ಯಾಕೆ ಅಂತಂದ್ರೆ ಎನ್ಮೇ ಹೃದಯ ಔತ್ಕಂಠ್ಯವತಾದೃತೋ ಹರಿ. ನಾನು ಯಾವಾಗಲೂ ಭಗವಂತನ ಚಿಂತನೆಯನ್ನ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಆದರದಿಂದ, ಅತ್ಯಂತ ವಿಶ್ವಾಸದಿಂದ ನಾನು ಮಾಡ್ತಾ ಇರ್ತೇನೆ. ಆದ್ದರಿಂದ ನನಗೆ ಈ ಸಂಸಾರದಲ್ಲಿರ್ತಕ್ಕಂತಹ ಲೌಕಿಕವಾದ ವಿಷಯಗಳಲ್ಲಿ ಆಸಕ್ತಿ ಬರೋದಿಲ್ಲ, ಶಾಸ್ತ್ರ ವಿರುದ್ಧವಾದ ಕಾರ್ಯಗಳನ್ನು ಮಾಡಲು ಮನಸ್ಸು ಬರುವುದಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ಹಾಗಾದ್ರೆ ಇದು ನಮಗೇನ್ ಗೊತ್ತಾಗ್ತದೆ ಅಂತಂದ್ರೆ, ರಕ್ಷಣೆ ಅಂತ ಅನ್ನೋದು ಅನೇಕ ರೀತಿಯಾಗಿದೆ. ಊಟಕ್ಕೆ ಹಾಕೋದು, ಹಾಲು ಕೊಡೋದು, ಹಣ್ಣು ಕೊಟ್ಟೆ, ಮತ್ತೊಂದು ಮಾಡಿದೆ, ಇದು ಮಾತ್ರ ರಕ್ಷಣೆ ಅಲ್ಲ. ಹಾಸಿ ಕೊಟ್ಟೆ, ನೋಡಿದೆ, ಅದು ಒಂದು ಇದೆ, ಇಲ್ಲ ಅಂತಂದಿಲ್ಲ. ಅದು ಮಾತ್ರ ಅಲ್ಲ, ಅದಕ್ಕಿಂತಲೂ ದೊಡ್ಡದು ನಮ್ಮ ಬುದ್ಧಿಯನ್ನ ಪ್ರಕಾಶಮಯವನ್ನಾಗಿ ಮಾಡಿ, ನಿರಂತರವಾಗಿ ಉಜ್ವಲವಾಗಿ ಮಾಡಿಟ್ಟು ಅಖಂಡವಾಗಿ ಭಗವಂತನ ಚಿಂತನ ಮಾಡುವಂತಹ ಒಂದು ಭಾಗ್ಯವನ್ನ ಕೊಟ್ರೆ ಅದು ನಿಜವಾಗಿಯೂ ದೊಡ್ಡ ದೇವರ ಅನುಗ್ರಹ, ರಕ್ಷಣೆ. ಎಂತೂ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ. ಹಾಗಾದ್ರೆ ಪರಮಾತ್ಮ ದೇವತೆಗಳನ್ನ ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಾನೆ. ನಮ್ಮನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ದೇವತೆಗಳ ರಕ್ಷಣೆಗೆ ಹೆಚ್ಚು ಒಂದು ಫಲ ಇದೆ, ಅದರಲ್ಲಿ ವೈಶಿಷ್ಟ್ಯ ಇದೆ. ತಪ್ಪುಗಳನ್ನು ಮಾಡದೇ ಇದ್ದಂತೆ, ತನ್ನ ಇಚ್ಛೆಗೆ ವಿರುದ್ಧವಾದ ಕಾರ್ಯವನ್ನು ಮಾಡದೇ ಇದ್ದಂತೆ ಭಗವಂತ ಅವರ ರಕ್ಷಣೆ ಮಾಡ್ತಾ ಇದ್ದಾನೆ. ನಾವೆಲ್ಲ ನರಕಕ್ಕೆ ಹೋಗ್ತೀವಿ, ಆರಾಮಾಗಿ ನರಕಕ್ಕೆ
ಹೋಗ್ತೀವಿ, ದುಃಖ ಪಡ್ತೀವಿ. ದೇವತೆಗಳು ಯಾರಿಗೂ ನರಕ ಇಲ್ಲವೇ ಇಲ್ಲ, ಅನರ್ಥವೇ ಇಲ್ಲ. ಹಾಗೆ ದೇವತೆಗಳಿಗೆ ಭಗವಂತ ಕೊಟ್ಟ ದೊಡ್ಡ ರಕ್ಷಣೆ ಅಲ್ಲ. ಹೀಗೆ ನಾನಾ ರೀತಿಯಿಂದ ಭಗವಂತ ದೇವತೆಗಳನ್ನ ಅವರ ಮೇಲೆ ಅನುಗ್ರಹ ಮಾಡಿ ರಕ್ಷಣೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಿಜಂ ಪದಮಾಪಯತಿ ಪ್ರಣತಾನ್ ಸುಧಿಯ. ಹಂತಿ ಅಂತ ನಾವು ಸ್ವಲ್ಪ ಹೇಳಿದ್ದೇವೆ, ಇನ್ನು ಕೊಲ್ತಾನೆ, ಹೇಗೆ ಕೊಲ್ತಾರೆ ನರಸಿಂಹದೇವರು ಕೊನೆಯ ಕಾಲಕ್ಕೆ ಕೊಲ್ತಾರೆ ಅಂತ ವಿಚಾರವನ್ನ ಮೊದಲಿಗೆ ಹೇಳಿದ್ದೇನೆ. ಅದರಿಂದಾಗಿ ನಿಜಂ ಪದಮಾಪಯತಿ ಪ್ರಣತಾನ್ ಸುಧಿಯ. ಸುಧಿಯ ಪ್ರಣತಾನ್, ಯಾವಾಗಲೂ ದೇವತೆಗಳು ಒಳ್ಳೆ ಬುದ್ಧಿಯಿಂದ ಭಗವಂತನಿಗೆ ಭಕ್ತರಾಗಿ ವಿನೀತರಾಗಿ ಅವರ ಮನಸ್ಸಿನಿಂದ ನಿರಂತರವಾಗಿ ಭಗವಂತನ ಸ್ಮರಣ ಮಾಡ್ತಾ ಇದ್ದಾರೆ. ಅಂತಹ ತನ್ನ ಭಕ್ತರಾದ ದೇವತೆಗಳಿಗೆ ನಿಜಂ ಪದಂ ಆಪಯತಿ, ಅವರವರಿಗೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಾನವನ್ನು ಕೊಡ್ತಾನೆ. ನಿಜಂ ಪದಂ ಆಪಯತಿ ಅಂತಂದ್ರೆ ತನ್ನ ಸ್ಥಾನ, ನಿಜವಾದ ಸ್ಥಾನ ಯಾವುದು? ಮೋಕ್ಷ. ಆ ಮೋಕ್ಷವನ್ನು ತಂದು ಕೊಡ್ತಾನೆ. ಮೊದಲನೇದ್ದು ನಿಜಂ ಪದಂ ಆಪಯತಿ ಅಂತಂದ್ರೆ ಅವರವರ ಯೋಗ್ಯವಾದ ಸ್ಥಾನ. ಬ್ರಹ್ಮದೇವರಿಗೆ ಬ್ರಹ್ಮದೇವರ ಸ್ಥಾನ, ರುದ್ರದೇವರಿಗೆ ರುದ್ರದೇವರ ಸ್ಥಾನ, ಇಂದ್ರನಿಗೆ ಇಂದ್ರ, ಚಂದ್ರ, ಕುಬೇರ, ವರುಣ, ಅಗ್ನಿ, ಆಯಾ ದೇವತೆಗಳಿಗೆ ಅಂತಂತಹ ಸ್ಥಾನವನ್ನು ಕೊಡ್ಬೇಕಲ್ಲ ಭಗವಂತ. ಅಲ್ಲಿ ಯಾರು ಇವತ್ತಿನ ಗೋರ್ಮೆಂಟ್ ತರ ನಾವು ಓಟ್ ಹಾಕ್ತಿವಿ, ನಾವು ಈ ಸ್ಥಾನ ಬರ್ತದೆ ಆ ಸ್ಥಾನ, ಏನಿಲ್ಲ ಇಲ್ಲ, ವೋಟಿಂಗ್ ಬ್ಯಾಂಕ್ ಏನ್ ನಡೆಯೋದಿಲ್ಲ. ತಪಸ್ಸಿನಿಂದ ಆ ಸ್ಥಾನ ಪಡಿಬೇಕು. ಭಗವಂತನ ಭಕ್ತಿಯಿಂದ, ಭಗವಂತನ ಅಪರೋಕ್ಷ ಜ್ಞಾನದಿಂದ, ಲಕ್ಷ ಲಕ್ಷಕ್ಕೂ ಅನಾಧಿಕಾರದಿಂದ ಸಾಧನ ಮಾಡ್ತಾ ಬಂದು ವಿಶೇಷವಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ವರ್ಷಗಳಲ್ಲಿ ಸಾಧನ ಮಾಡಿ ಆಮೇಲೆ ಭಗವಂತನ ಅಪರೋಕ್ಷ ಜ್ಞಾನ ಪಡೆದು, ಆ ಅಪರೋಕ್ಷ ಜ್ಞಾನ ಪಡೆದ ಮೇಲೂ ಕೂಡ ಎಷ್ಟೋ ಬ್ರಹ್ಮದೇವರವರೆಗೆ ಸಾಧನ ಮಾಡ್ತಾ ಮಾಡ್ತಾ ಬಂದು ಒಂದು ಚಂದ್ರ, ಕುಬೇರ, ಅಗ್ನಿ, ವರ್ಣ ಮೊದಲಾದ ದೇವತೆಗಳು ತಮ್ಮ ಸ್ಥಾನವನ್ನು ಪಡಿತಾರೆ. ಸುಮ್ಮನೆ ಪಡೆದಿಲ್ಲ ಅವರು. ಒಬ್ಬ ಚಂದ್ರ, ಸೂರ್ಯರು ಇವರೆಲ್ಲ ಬರಬೇಕು ಅಂತ ತಮ್ಮ ಸ್ಥಾನಕ್ಕೆ ಬರಬೇಕಾದ್ರೆ ಎಷ್ಟು ವರ್ಷಗಳವರೆಗೆ ಅನಾದಿಕಾಲ ಸಾಧನ ಮಾಡ್ತಾ ಬಂದು ಆಮೇಲೂ ಕೂಡ ಅವರು ಆ ಭಗವಂತನ ಅಪರೋಕ್ಷ ಜ್ಞಾನ ಪಡಿತಾರೆ. ಅಪರೋಕ್ಷ ಜ್ಞಾನ ಪಡೆದ ಮೇಲೂ ಕೂಡ ಬ್ರಹ್ಮದೇವರ ಆಯುಷ್ಯದಷ್ಟು ಸಾಧನ ಮಾಡ್ತಾರೆ, 100 ವರ್ಷ. ಹಾಗೆ 10 ಬ್ರಹ್ಮದೇವರು, 20 ಬ್ರಹ್ಮದೇವರು ಇಂದ್ರ ಅಪರೋಕ್ಷ ಜ್ಞಾನ ಆದ ಮೇಲೆ 20 ಬ್ರಹ್ಮದೇವರೊಳಗೆ ಸಾಧನ ಮಾಡಿ ಆಮೇಲೆ ಇಂದ್ರ ಪದವಿಗೆ ಬರ್ತಾನ. ಇವತ್ತು ಇಂದ್ರನಾಗಿರತಕ್ಕಂತಹ ದೇವತೆಗೆ 19 ಬ್ರಹ್ಮದೇವರ ಹಿಂದೆ ಅವನಿಗೆ ಅಪರೋಕ್ಷ ಜ್ಞಾನ ಆಗಿದೆ. ಎಲ್ಲಿ ಬ್ರಹ್ಮದೇವರು ನೋಡ್ರಿ, ಬ್ರಹ್ಮದೇವರು 100 ವರ್ಷ. ಅದ್ರಿಗೆ ಇಷ್ಟು ತಾವು ಸಾಧನ ಮಾಡಬೇಕು ಅಂತಂದ್ರೆ ಆ ಪದವಿ ಬರಬೇಕು, ಸುಮ್ಮನೆ ಬರ್ಲಿಕ್ಕಾಗತ್ತ? ಅದು ನಾವೇನೋ ಆರಾಮಾಗಿ ಇಂದ್ರ, ಚಂದ್ರ, ಕುಬೇರ ಅಂತ ಹೇಳ್ತೀವಿ, ಅವನು ಕರಿತೀವಿ. ನಿಜವಾಗಿಯೂ ಅವರ ಸ್ಥಾನಮಾನ ನಮ್ಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಇವತ್ತಿನ ಕಾಲಕ್ಕೆ ತಿರಸ್ಕಾರ ಮಾಡೋದು, ಕನಿಷ್ಠ ಪಕ್ಷ ಮರ್ಯಾದೆ ಮಾಡೋದು ಬಿಡ್ರಿ, ತಿರಸ್ಕಾರ ಆದ್ರೂ ಮಾಡಬಾರ್ದು. ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಇರ್ಬೇಕು. ಎಂತೆಂಥ ದೇವತೆಗಳು, ಏನ್ ಅವರ ಸ್ಥಾನ, ಅವ್ರೇನ್ ಮಾನ, ಅವ್ರದ್ದೇನ್ ಗೌರವ, ಅವ್ರದ್ದೇನ್ ಯೋಗ್ಯತೆ. ಅಂತಹ ಉತ್ತಮರಾಗಿರ್ತಕ್ಕಂತಹ ದೇವತೆಗಳನ್ನ ನಾವು ಅತೀ ಸುಲಭವಾಗಿ ನಿಂದೆ ಮಾಡಿಬಿಡ್ತೇವೆ, ಅಗೌರವ ಮಾಡ್ತೇವೆ. ಸರ್ವಥಾ ಅದು ಯೋಗ್ಯವಲ್ಲ. ಎಂಥ ದೇವತೆಗಳು! ಆ ದೇವತೆಯನ್ನು ಭಗವಂತ ಹುಟ್ಟಿಸ್ತಾನೆ, ರಕ್ಷಣೆ ಮಾಡ್ತಾನೆ. ನಿಜಂ ಪದಮ ಆಪಯತಿ ಪ್ರಣತಾನ್ ಸುಧಿಯ. ಅತ್ಯಂತ ಭಕ್ತಿ ಶ್ರದ್ಧಾ ಅವರು, ಒಂದೊಂದು ಹೇಳೋದು ಕಷ್ಟ. ಅವರ ಜ್ಞಾನ ಏನು, ಸುಧಿಯ ಪ್ರಣತಾನ ಹೇಳಿಕೊಟ್ರೆ ಅದೇ 4 ದಿನ ಆಗತ್ತೆ.
ಒಬ್ಬೊಬ್ಬ ದೇವತೆಗಳು ಯಾವ ರೀತಿಯಾಗಿ ಭಗವಂತನ ಪರೋಕ್ಷ ಜ್ಞಾನವನ್ನ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೆ, ಎಷ್ಟು ಸಾಧನ ಮಾಡ್ತಾರೆ, ಅವ್ರದ್ದು ಏನು ಜ್ಞಾನ. ಇಡೀ ಬ್ರಹ್ಮಾಂಡದಲ್ಲಿಯೂ ಬ್ರಹ್ಮಾಂಡದ ಹೊರಗೂ ವ್ಯಾಪ್ತನಾಗಿರ್ತಕ್ಕಂತಹ ಭಗವಂತನನ್ನ ಪ್ರತ್ಯಕ್ಷವಾಗಿ ನೋಡುವಂತಹ ಸಾಮರ್ಥ್ಯ ಎಲ್ಲ ದೇವತೆಗಳಿಗೆ. ಐವತ್ತು ಕೋಟಿ ಯೋಜನೆ ವಿಸ್ತೀರ್ಣವಾದ ಬ್ರಹ್ಮಾಂಡ, ಹೊರಗೆ ಮತ್ತೆ 50 ಕೋಟಿ ಯೋಜನೆ ಇದೆ. ಆಮೇಲೆ ಪೃಥ್ವಿ, ಅಪ, ತೇಜ, ವಾಯು, ಆಕಾಶ, ಅನೇಕ ಹೊರಗೆ ಆವರಣಗಳಿದೆ. ಅಲ್ಲಿ ಎಲ್ಲ ಕಡೆ ಇರತಕ್ಕಂತಹ ಭಗವಂತನನ್ನ ಪ್ರತ್ಯಕ್ಷವಾಗಿ ನೋಡ್ತಾರೆ ದೇವತೆಗಳು. ಇಂತಹ ದೊಡ್ಡ ಯೋಗ್ಯತೆ ಅವರಿಗೆ. ಹೀಗಾಗಿ ಅಂತಹ ದೇವತೆಗಳನ್ನ ತಿಳಿಯೋದು ತುಂಬಾ ಕಷ್ಟ, ಆದರೂ ಸ್ವಲ್ಪ ತಿಳಿದಿದ್ದೇವೆ. ಹೀಗಾಗಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಅಂತಹ ಉತ್ತಮರ ದೇವತೆಗಳಿಗೆ ಸೃಷ್ಟಿ, ಸ್ಥಿತಿ, ಲಯ ಮತ್ತು ಉತ್ತಮವಾದ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನಕ್ಕೆ ತಕ್ಕಂತೆ ಅವರಿಗೆ ಮೋಕ್ಷ. ಮೊದಲಿಗೆ ಸ್ಥಾನ ಅಂದ್ರೆ ಈಗ ಬ್ರಹ್ಮಾಂಡದಲ್ಲಿ ಸಂಸಾರಿಗಳಾದಾಗ ಅವರವರ ಸ್ಥಾನಗಳು, ಬ್ರಹ್ಮ ಪದವಿಯೋ, ರುದ್ರ ಪದವಿಯೋ, ಚಂದ್ರನೋ, ಇಂದ್ರನೋ, ಕುಬೇರನೋ, ವರ್ಣನೋ, ಎಷ್ಟು ನಮ್ಮ ಸಿದ್ಧಾಂತದಲ್ಲಿ ವ್ಯವಸ್ಥೆ ಇದೆ. ನಮ್ಮ ದೇವರ ಒಂದೇನು ವ್ಯವಸ್ಥೆ ಇವತ್ತಿನ ವ್ಯವಹಾರ ಹೇಳಬೇಕು ಅಂದ್ರೆ ಸರ್ಕಾರವನ್ನು, ಗೌರ್ಮೆಂಟ್ ಎಷ್ಟು ಚೆನ್ನಾಗಿ, ಎಷ್ಟು ಡಿಸಿಪ್ಲಿನ್, ಒಬ್ಬರಿಗೂ ಅನ್ಯಾಯ ಇಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವ್ಯವಸ್ಥಿತವಾಗಿ ಏನು ಒಂದು ಅಕ್ಷರವೂ ಚೇಂಜ್ ಆಗದೇ ಇದ್ದಂತೆ ಪರಮಾತ್ಮ ಈ ಜಗತ್ತಿನ ದೇವತೆಗಳನ್ನ ಸೃಷ್ಟಿ ಮಾಡ್ತಾನೆ, ನಾಶ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಅವರವರೇ ಯೋಗ್ಯವಾಗಿರ್ತಕ್ಕಂತಹ ಸ್ಥಾನ ಕೊಡ್ತಾನೆ. ಅಂತಹ ಭಗವಂತ ಅಪಾರವಾದ ಮಹಿಮಾ ಉಳ್ಳವನು, ಅಪಾರವಾದ ಶಕ್ತಿ ಉಳ್ಳವನು, ಅಷ್ಟೇ ಕರುಣಾಮಯಿ, ಅಷ್ಟೇ ಸ್ವಾತಂತ್ರ್ಯವನ್ನು ತೋರಿಸ್ತಾನೆ, ಅಷ್ಟೇ ನಿರ್ದಯ. ನೀವು ಅಪರಾಧ ಮಾಡಿದ್ರೆ ಏನು ವಿಚಾರ ಮಾಡದೇನೆ ದಂಡ ಕೊಡ್ತಾನೆ. ಭಕ್ತರಿಗೆ ಅಷ್ಟೇ ಕರುಣಾನೂ ಮಾಡ್ತಾನೆ. ಹೀಗಾಗಿ ಅಂತಹ ಭಗವಂತ ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ.